ನೋಡಿ ಬೆಳ್ಳುಳ್ಳಿ ಖಾರ ಎಕ್ಸ್ಟ್ರಾರ್ಡಿನರಿ ಆಗಿದೆ ಸರ್. 2 ಉಂಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಇದಕ್ಕೆಲ್ಲ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಜೀರಿಗೆ ಹಾಕ್ತೀನಿ, 3 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ಈಗ ಸ್ವಲ್ಪ ನಮ್ಗೆ ಎಷ್ಟಕ್ಕೆ ರುಚಿ ಬೇಕೋ ಅಷ್ಟಕ್ಕೆ ಉಪ್ಪು ಹಾಕೋತೀವಿ. ನೋಡಿ ಈಗ ರಾಹುಲ್ ಹೋಗ್ತಾನೆ, ಚೆನ್ನಾಗಿ ಕುಟಾಣಿಲಿ ಕುಟ್ಕೊಂಡು ಬರ್ತಾನೆ. ಹೆಂಗಿರ್ಬೇಕು ಗೊತ್ತಾ, ನೈಸಾಗಿ ಕುಟ್ಟು ಚೆನ್ನಾಗಿ ಅರ್ಧ ಗಂಟೆ ಆದರೂ ಪರವಾಗಿಲ್ಲ ಕುಟಾಣಿಲಿ ಚೆನ್ನಾಗಿ ಕುಟ್ಕೊಂಡು ಬಂದೋ ನಮ್ಮ ಶಿಷ್ಯ. ಒಲೆ ಎಣ್ಸೋಣ, ಎಣ್ಣೆ ಬಿಡೋಣ. ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು. ಈಗ ಚಂದ ಎಣ್ಣೆ ಕಾದಿದೆ. ಇದಕ್ಕೆ ಚಟಾಪಟ ಕರಿಬೇವನ್ನು 2 ಬಿಡು, 1 ಕೈ ಹಿಡಿ ಈರುಳ್ಳಿ. ಸರ್ ಇದಕ್ಕಂತಲೇ ಬೆಳ್ಳುಳ್ಳಿ ಉಪ್ಪಿನಕಾಯಿ ಇದೆ, ಅದೇ ಥರ ಮಾಡಿ ಇದನ್ನು ಹಾಕಿ ಮೊಟ್ಟೆ ಹಾಕಿ ಕಲಸಿ ಕೊಡ್ತಾಯಿದ್ದೀನಿ. ನೀನೇನೇನು ಕುಟ್ಟಿದ್ದೆ ಅದನ್ನು ಹಾಕಪ್ಪ, ಫುಲ್ಲೇ ಹಾಕ್ಬಿಟ್ಟೆ ತಗೊಳ್ಳಿ. ಬೆಳ್ಳುಳ್ಳಿ, ಸ್ವಲ್ಪ ಇದು ಖಾರದ ಪುಡಿ 3 ಸ್ಪೂನು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ. ಈಗ ನೋಡಿ ನಾನು ಒಂದು 4 ಮೊಟ್ಟೆ ತೊಗೊಂಡಿದ್ದೀನಿ. ಇದನ್ನು ವೆಜ್ಜವ್ರು ಬೇಕಾದರೆ ಹಿಂಗೆ ಮಾಡ್ಕೊಂಡು ತಿನ್ಬೋದು. ಇದಾದಮೇಲೆ ಬೇಕಾದ್ರೆ ಚಿಕನ್ನು ಹಾಕ್ಕೊಂಡು ಮಾಡ್ಕೊಂಡು ತಿನ್ಬೋದು. ಎಕ್ಸ್ಟ್ರಾರ್ಡಿನರಿ ಆಗಿದೆ ಸರ್. ನೋಡಿ ಕೊತ್ತಂಬರಿ ಹಾಕಿದ್ದೀನಿ, ಇನ್ನೇನು ಇಳಿಸೋದು ಬಾರ್ಸ್ ಕೆಡಬೋದು. ಹಿಂಗಿದೆ ರಾಹುಲ ಬೆಳ್ಳುಳ್ಳಿ ಖಾರ ಹೆಂಗೆ